ಇವತ್ತು ಈ ಕಾರ್ಯಕ್ರಮದಲ್ಲಿ ಬೆಣ್ಣೆ ಹಳ್ಳ ಪ್ರವಾಹ ನಿಯಂತ್ರಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸ್ತಾ ಇದ್ದೇವೆ. ಜೊತೆಗೆ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಉದ್ಘಾಟನೆ ಮತ್ತು ಭೂಮಿ ಪೂಜೆಯನ್ನು ನೆರವೇರಿಸ್ತಾ ಇದ್ದೇವೆ. ನೀವೆಲ್ಲ ನೋಡ್ತಾ ಇದ್ದೀರಿ, ಎರಡೂ ಕಡೆ ಅನೇಕ ಶಂಕುಸ್ಥಾಪನೆ ಅಭಿವೃದ್ಧಿ ಕಲ್ಲುಗಳ ಉದ್ಘಾಟನೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. ಕೋನ್ ರೆಡ್ಡಿಯವರು ಒಬ್ಬ ನಿಷ್ಠಾವಂತ ಕ್ರಿಯಾಶೀಲ ಶಾಸಕ ಅಂತ ಹೇಳಿದ್ರೆ ತಪ್ಪಾಗಲಾರದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಬೆಣ್ಣೆ ಹಳ್ಳ 200 ಕೋಟಿಗೆ ಪ್ರವಾಹ ನಿಯಂತ್ರಣ ತಡೆಗೋಡೆ ಇವತ್ತು ಶಂಕುಸ್ಥಾಪನೆ ಆಗಬೇಕಾದ್ರೆ ಅದಕ್ಕೆ ಕೋನ್ ರೆಡ್ಡಿಯವರ ಒತ್ತಾಸೆ ಕಾರಣ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಅನೌನ್ಸ್ ಮಾಡಿದ್ದೆ, 24-25ನೇ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ದೆ ಅಲ್ಲ, 24-25ನೇ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದೆ. ನಾವು ಹಿಂದೆ 1610 ಕೋಟಿ ರೂಪಾಯಿಗಳಿಗೆ ಅಂದಾಜನ್ನು ತಯಾರು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದು. ಅದು ತಡ ಆಯಿತು, ನಿಧಾನ ಆಯಿತು. ಅದಕ್ಕೋಸ್ಕರ ಬೆಣ್ಣೆ ಹಳ್ಳ ಮಳೆ ಬಂದಾಗ ಪ್ರವಾಹ ಬಂದು ಸುಮಾರು 37 ಹಳ್ಳಿಗಳಿಗೆ 20,000 ಹೆಕ್ಟೇರ್ ಪ್ರದೇಶ 20,000 ಹೆಕ್ಟೇರ್ ಪ್ರದೇಶಕ್ಕೆ ಪ್ರವಾಹ ಬಂದು ಬೆಳೆ ಹಾನಿ ಆಗ್ತಕ್ಕಂಥ ಕೆಲಸ ನಡೀತಾ ಇತ್ತು. ಇದನ್ನು ಅನೇಕ ವರ್ಷಗಳಿಂದ ಈ ಒತ್ತಾಯ ಇತ್ತು. ಕೋನ್ ರೆಡ್ಡಿಯವರು ಈ ಸಾರಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಇದು ಆಗಲೇಬೇಕು ಅಂತೇಳಿ ಒತ್ತಾಯಪೂರ್ವಕವಾಗಿ ಸರ್ಕಾರವನ್ನು ಬೇಡಿದರು. ಹಾಗಾಗಿ ಸರ್ಕಾರ ಅವರ ಒತ್ತಾಯಕ್ಕೆ ಮಣಿದು ಈ ಬೆಣ್ಣೆಹಳ್ಳ ಪ್ರವಾಹ ನಿಯಂತ್ರಣ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಇವತ್ತು ನೆರವೇರಿಸ್ತಾ ಇದ್ದೇವೆ. ಸುಮಾರು 200 ಕೋಟಿ ರೂಪಾಯಿಗಳನ್ನು ಇವತ್ತು ಮಾಡ್ತಾ ಇದ್ದೇವೆ. ಆದ್ದರಿಂದ ಇದು ಮತ್ತೆ ಬೇರೆ ತಾಲೂಕಿನ ನವಲಗುಂದ ತಾಲೂಕಿನಲ್ಲಿ ಸುಮಾರು 150 ಕೋಟಿ ರೂಪಾಯಿಗಳು ವಿವಿಧ ಅಭಿವೃದ್ಧಿ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ವಿರೋಧ ಪಕ್ಷದವರು ಒಂದು ಟೀಕೆಯನ್ನು ಮಾಡ್ತಾರೆ. ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಗೊಬಂದ ಮೇಲೆ ರಾಜ್ಯ ಸರ್ಕಾರದಲ್ಲಿ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗ್ಬಿಟ್ಟಿದ್ದಾವೆ ಅಂತಕ್ಕಂಥ ಆರೋಪವನ್ನು ನಮ್ಮ ಮೇಲೆ ಮಾಡ್ತಾರೆ. ಇದು ಸುಳ್ಳು ಆರೋಪ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಾವೆಲ್ಲ ತಿಳ್ಕೋಬೇಕು, ಸುಳ್ಳು ಆರೋಪಗಳನ್ನು ಮಾಡೋದರಲ್ಲಿ ಭಾರತೀಯ ಜನತಾ ಪಕ್ಷದವರು ನಿಶ್ಚೀಮರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಕಳಸಾ ಬಂಡೂರಿ
ಈಗ ನನಗೆ ಬಂದಾಗ ರೈತ ಸಂಘದವರು ನನಗೆ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಕೇಂದ್ರ ಸರ್ಕಾರದವರು ಹೇಳ್ತಾರೆ ನಮ್ಮಿಂದ ನಿಂತೋಗಿದೆ ಅದು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಅಪಪ್ರಚಾರ ಮಾಡ್ತಾರೆ. ನಿಜವಾಗಿ ನಿಂತಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರದ ವತಿಯಿಂದ. ನಮ್ಮ ನೀವೆಲ್ಲರೂ ಕೂಡ ಇಲ್ಲಿದ್ದೀರಿ, ದಯಮಾಡಿ ತಿಳ್ಕೋಬೇಕು. ಕಳಸ ಬಂಡೂರಿ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಕೊಟ್ಟು 2018ರಲ್ಲಿ ನಾವು 2023ರಲ್ಲಿ ಈ ಪ್ರಾಜೆಕ್ಟ್ಗಳಿಗೆ ಕಳಸ ತಿರುವು ಯೋಜನೆ, ಬಂಡೂರಿ ತಿರುವು ಯೋಜನೆ ಇದಕ್ಕೆ 1,100 ಕೋಟಿ ರೂಪಾಯಿಗಳ ಅಂದಾಜಿನ ಯೋಜನೆಯನ್ನು ತಯಾರು ಮಾಡಿ ಟೆಂಡರ್ ಕರೆದು ಏಜೆನ್ಸಿ ಕೂಡ ಫಿಕ್ಸ್ ಮಾಡಿದ್ದೇವೆ. ನಾವು ಕಾಯ್ತಾ ಇದ್ದೇವೆ. ಕೇಂದ್ರ ಸರ್ಕಾರದ ಅರಣ್ಯ ಇಲಾಖೆಯಿಂದ ಅನುಮತಿ ದೊರೆತ ತಕ್ಷಣವೇ ನಾಳೆ ಕೊಟ್ಟರೆ ನಾಳಿದ್ದೇ ಕೆಲಸ ಪ್ರಾರಂಭ ಮಾಡ್ತೇವೆ. ದಯಮಾಡಿ ತಿಳ್ಕೋಬೇಕು. ಪ್ರಹ್ಲಾದ್ ಜೋಶಿಯವರು ಸುಳ್ಳು ಹೇಳ್ತಾ ಇದ್ದಾರೆ. ಈ ಕ್ಷೇತ್ರದ ಲೋಕಸಭಾ ಸದಸ್ಯರು, ಕೇಂದ್ರದಲ್ಲಿ ಮಂತ್ರಿ, ಅವರು ಹೇಳ್ತಾರೆ ನಾವು ಕಳಸ ಬಂಡೂರಿ ರಾಜ್ಯ ಸರ್ಕಾರದಿಂದ ನಿಂತೋಗಿದೆ ಅಂತಕ್ಕಂಥ ಸುಳ್ಳು ಪದಗಳನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದರೆ ನಿಜವಾಗಿ ಕೇಂದ್ರ ಸರ್ಕಾರದಿಂದ ಅರಣ್ಯ ಇಲಾಖೆಯಿಂದ ಅನುಮತಿ ನಮಗೆ ದೊರಕಬೇಕು. ಗೋವಾದಲ್ಲಿರ್ತಕ್ಕಂಥ ಸರ್ಕಾರನೂ ಕೂಡ ಅವ್ರದ್ದೇ, BJP ಸರ್ಕಾರ, ಕೇಂದ್ರದಲ್ಲಿ BJP ಸರ್ಕಾರ. ಈ ಭಾಗದ ಮಂತ್ರಿ, ಈ ಭಾಗದ ಪ್ರತಿನಿಧಿ ಪ್ರಹ್ಲಾದ್ ಜೋಶಿ ಯಾಕ್ರಿ ಸುಳ್ಳು ಹೇಳ್ತಾ ಇದ್ದೀರಿ? ನಾನು ಅದನ್ನೇ ಕೇಳಿದೆ ರೈತರಿಗೆ. ಸುಳ್ಳು ಹೇಳ್ತಾ ಇದ್ದಾರೆ. ದಯಮಾಡಿ ಅವ್ರ ಮಾತನ್ನು ನಂಬಬೇಡಿ. ಇದೇ ಯಡಿಯೂರಪ್ಪನವರು ಹೇಳಿದ್ರು 2018ರಲ್ಲಿ ಏನಂತ ಹೇಳಿದ್ರು ಅಂತಂದರೆ, ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ ಕಳಸ ಮಹದಾಯಿ ಯೋಜನೆಯನ್ನು ಜಾರಿ ಕೊಡ್ತೇವೆ ಹಾಗಂತೇಳಿ ರಕ್ತದಲ್ಲಿ ಬರ್ಕೊಡ್ತೇನೆ. ಅದಾದಮೇಲೆ 2 ವರ್ಷ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು 1 ವರ್ಷ 10 ತಿಂಗಳು ಮುಖ್ಯಮಂತ್ರಿ ಆಗಿದ್ದರು. ಅವ್ರು ಯಾರು ಕೂಡ ಮಾಡಲಿಲ್ಲ. ಸುಳ್ಳು ಹೇಳ್ತಾ ಇದ್ದಾರೆ. ಈ ನಮ್ಮ ಕೋನ್ ರೆಡ್ಡಿಯವರು ಅಸಸ್ಯಾಲ ಹಾಕತ್ತಾರೆ. ಹೇಳ್ಬೇಕು ರೈತರಿಗೆ, ಹೇಳ್ಬೇಕು ನಮ್ಮಿಂದ ನಿಂತೋಗಿದೆಯಾ? ಕೇಂದ್ರದಿಂದ ನಿಂತೋಗಿರೋದು ಜೋರಾಗಿ ಹೇಳಬೇಕು. ನೀವು ಬಂದಿರೋದು ಈ ನಮ್ಮ ಕೋನ್ ರೆಡ್ಡಿಯವರು ಹೆಂಗೆ ಅಂತಂದರೆ, ಇಲ್ಲಿ ರೈತ ಸಂಘದವ್ರು ಇದ್ದಾರೆ ನವಲಗುಂದದಲ್ಲಿ, ಅವ್ರದ್ದು ವಿಶ್ವಾಸ ಗಳಿಸ್ಕೋಬೇಕು. ಅವ್ರ ವಿಶ್ವಾಸದಿಂದ ಗೆದ್ದಿದ್ದೀರಿ. ಅದಕ್ಕೆ ಅವ್ರ ಮನಸ್ಸು ನೋಯಿಸೋಕ್ಕೆ ಹೋಗಲ್ಲ. ಇದನ್ನು ಮಾಡಬಾರ್ದು. ದಯಮಾಡಿ ನೀವೆಲ್ಲರಿಗೂ ಕೂಡ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ಮಹದಾಯಿ ಯೋಜನೆ ಅಥವಾ ಕಳಸಾ ಬಂಡೂರಿ ನಾಲಾ ಯೋಜನೆ, ಯೋಜನೆ ಇದು ನಿಂತೋಗಿರೋದು ಕೇಂದ್ರ ಸರ್ಕಾರದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅನುಮತಿ ಕೊಡದೆ ನಿಂತಿರ್ತಕ್ಕಂಥದ್ದು. 6 ವರ್ಷ ಆಯ್ತು, 7 ವರ್ಷ ಆಯ್ತು. 7 ವರ್ಷದಿಂದ ಇದಕ್ಕೆ ಅನುಮತಿಯನ್ನು ಕೊಡಿಸದೇ ಇರ್ತಕ್ಕಂಥವರು ಪ್ರಹ್ಲಾದ್ ಜೋಶಿಯವರು. ಕೇಂದ್ರ ಸರ್ಕಾರ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಬಯಸ್ತಾ ಇದ್ದೇನೆ.